ದರ್ಶನ್ ನೆನೆದು ವಿನೋದ್ ರಾಜ್ ಭಾವುಕ. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನಿಂತ ಕಸ್ಟಡಿಯಲ್ಲಿದ್ರೂ ವಿನೋದ್ಗೆ ಸಹಾಯ ಮಾಡಿದ್ರ ದಾಸ. ಒಳ್ಳೆ ಮನಸ್ಸಿನ ವ್ಯಕ್ತಿ ದರ್ಶನ್, ಈಗಾಗಬಾರ್ದಿತ್ತು. ನಾನು ಒಳಗಡೆ ಇದ್ರೂ ಕೂಡ ಈ ಕೆಲಸ ಮಾಡಿಸಿದೆ ಅಂತ ಹೇಳುವಾಗ ನಮಗೆ ಎಷ್ಟು ಒಳ್ಳೆ ಮನಸ್ಸಿರುವಂಥ ಒಬ್ಬ ಮನುಷ್ಯನಿಗೆ ಈ ಥರ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಈಗಳಿಗೆವರೆಗೂ ನನಗೆ ತುಂಬಾನೇ ನೋವಾಗತ್ತೆ. ನೋಡು ಯಜಮಾನ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಜಾಮೀನು ಪಡೆದು ಹೊರಬರುವಂತಹ ಅವಕಾಶ ಸದ್ಯಕ್ಕಿಲ್ಲ ಎನ್ನುವಂತಾಗಿದ್ದು, ಇದು ಕುಟುಂಬ ಸದಸ್ಯರು ಹಾಗೆ ಅಭಿಮಾನಿಗಳಿಗೆ ಬೇಸರವನ್ನ ತಂದಿದೆ. ಸಾಕಷ್ಟು ಸಮಾಜಮುಖಿ ಕೆಲಸಗಳಿಂದಲೂ ಸಹ ದರ್ಶನ್ ಗುರುತಿಸಿಕೊಂಡಿದ್ರು. ಇದೇ ವಿಚಾರವಾಗಿ ನಟ ವಿನೋದ್ ರಾಜ್ ಮಾತನಾಡ್ತಾ ಭಾವುಕರಾಗಿದ್ದಾರೆ. ಹೌದು, ಮೊದಲಿನಿಂದಲೂ ಸಹ ದರ್ಶನ್ ಹಾಗೆ ವಿನೋದ್ ರಾಜ್ ನಡುವಿನ ಆತ್ಮೀಯ ಒಡನಾಟವಿದೆ. ವೇದಿಕೆಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಕೂಡ ಇದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕಳೆದ ವರ್ಷ ದರ್ಶನ್ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದಾಗ ಅಲ್ಲಿಗೆ ಹೋಗಿ ಭೇಟಿ ನೀಡಿ ಮಾತನಾಡ್ಕೊಂಡು ಬಂದಿದ್ರು. ಬಳಿಕ ಮೃತ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಕೂಡ ಭೇಟಿಯಾಗಿದ್ರು. ದರ್ಶನ್ ಸಂಕಷ್ಟದ ಬಗ್ಗೆ ಪದೇ ಪದೇ ವಿನೋದ್ ರಾಜ್ ನೋವನ್ನ ಹೇಳ್ಕೊಳ್ತಿರ್ತಾರೆ. ಆಶ್ರಮಕ್ಕೆ ದರ್ಶನ್ ಸಹಾಯವನ್ನ ವಿನೋದ್ ರಾಜ್ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಖಾಸಗಿ ಯೂಟ್ಯೂಬ್ ಚಾನಲ್ ಸಂದರ್ಶನವೊಂದರಲ್ಲಿ ಮಾತನಾಡಿದಂತಹ ವಿನೋದ್ ರಾಜ್ ಬಹಳ ನೋವಾಗ್ತಾ ಇದೆ. ಒಬ್ಬ ಮನುಷ್ಯನಿಗೆ ಇಂತಹ ಪರಿಸ್ಥಿತಿ ಬರಬಾರ್ದು. ಪಾಪ, ಸಮಯ ಸಂದರ್ಭ ಕೆಲ ತೀರ್ಮಾನಗಳು ಏನೆಲ್ಲ ಮಾಡಿಸುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ದರ್ಶನ್ ಸಹಾಯ ಗುಣದ ಬಗ್ಗೆ ಬೇರೆಯವರು ಬಂದು ತಮ್ಮ ಬಳಿ ಮಾತನಾಡಿದ್ದನ್ನ ವಿನೋದ್ ರಾಜ್ ಅವರು ಹೇಳ್ಕೊಂಡಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಒಬ್ಬರು ಬಂದು ನನ್ನ ಜೊತೆ ಮಾತನಾಡಿದ್ದಾರೆ. ಅವರಿಂದ ಒಂದು ಸತ್ಯ ತಿಳ್ಕೊಂಡೆ. ಅವರು ಹೇಳ್ತಾ ಇದ್ರು, ನಾನು ಒಂದು ಆಶ್ರಮ ಮಾಡಿದ್ದೇನೆ. ಅದಕ್ಕೆ 50,000 ಇಟ್ಟಿಗೆ, ಸಿಮೆಂಟ್, ಕಬ್ಬಿಣ ಪ್ರತಿಯೊಂದು ದರ್ಶನ್ ಅವರೇ ಕೊಟ್ರು ಅಂತ ಹೇಳಿದ್ರು. ಕಸ್ಟಡಿಯಲ್ಲಿ ಇದ್ರೂ ಸಹ ಈ ಕೆಲಸವನ್ನ ಮಾಡಿಸಿದ್ದಾರೆ ಅಂದರೆ ಮನಸ್ಸಿಗೆ ಬಹಳ ನೋವಾಗುತ್ತೆ. ಇಷ್ಟು ಒಳ್ಳೆ ಮನಸ್ಸಿರುವಂತಹ ವ್ಯಕ್ತಿಗೆ ಇಂತಹ ಪರಿಸ್ಥಿತಿ ಬಂತು ಅಂತ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಸೋಲು ಗೆಲುವು ಎರಡನ್ನ ತಲೆಗೆ ತಗೋಬಾರ್ದು. ತಮ್ಮ ಪಾಡಿಗೆ ತಾವು ಮುಂದೆ ಹೋಗಬೇಕು. ಯಶಸ್ಸು ಬಂತು ಅಂತ ಅಂದ್ಕೊಂಡ್ರೆ ಆಘಾತ ಕೊಡುತ್ತೆ, ಸೋಲು ಕೂಡ ಆಘಾತ ಕೊಡುತ್ತೆ ಅಂತ ಹೇಳಿದ್ದಾರೆ. ಡೆವಿಲ್ ಸಿನಿಮಾ ಹಿಟ್ ಆಗೋದ್ರಲ್ಲಿ ನೋ ಡೌಟ್. ತಮಿಳಿನಲ್ಲಿ ರಜನಿಕಾಂತ್, ನಮ್ಮಲ್ಲಿ ದರ್ಶನ್ ಸೂಪರ್ ಸ್ಟಾರ್. ಡೆವಿಲ್ ಚಿತ್ರದ ಇದ್ರೆ ನಿಮ್ಮದೇ ಆಗಿರ್ಬೇಕು ಸಾಂಗು ತುಂಬಾನೇ ಚೆನ್ನಾಗಿತ್ತು. ಅದಕ್ಕೆ ಡ್ಯಾನ್ಸ್ ಕೂಡ ನಾನೇ ಮಾಡಿದ್ದೆ. ಈಗ ಬಂದಿರುವಂತಹ ಹಾಡು ಕೂಡ ತುಂಬ ಚೆನ್ನಾಗಿದೆ ಅಂತ ವಿನೋದ್ ರಾಜ್ ಅವರು ಹೇಳಿದ್ದಾರೆ. ದರ್ಶನ್ ಹಾಗೆ ಅವರ ಕುಟುಂಬಕ್ಕೆ ಭಗವಂತ ನೆಮ್ಮದಿ, ಸುಖ, ಶಾಂತಿ ಕೊಡ್ಲಿ. ಪಾಪ, ಮಿಲನ ಪ್ರಕಾಶ್ ಕಷ್ಟಪಟ್ಟು ಸಿನಿಮಾವನ್ನ ಮಾಡಿದ್ದಾರೆ. ಅವರಿಗೂ ಕೂಡ ಯಶಸ್ಸು ಸಿಗಲಿ. ಸಿನಿಮಾ ತುಂಬ ಚೆನ್ನಾಗಿ ಹೆಸರನ್ನ ಮಾಡಲಿ. ತಮಿಳುನಾಡಿನಲ್ಲಿ ರಜನಿಕಾಂತ್ ರೀತಿ ಕರ್ನಾಟಕದಲ್ಲಿ ದರ್ಶನ್ ಸೂಪರ್ ಸ್ಟಾರ್ ಅಂತ ವಿನೋದ್ ರಾಜ್ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಇನ್ನು ಚಿತ್ರರಂಗದ ಹಿರಿಯರ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಂದ ಒಂದೊಂದು ವಿಚಾರವನ್ನ ಕಲಿಬಹುದು. ನಮ್ಮ ತಾಯಿ, ಅಣ್ಣವರು, ವಿಷ್ಣುವರ್ಧನ್, ಅಂಬರೀಷಣ್ಣ, ಪಾರ್ವತಮ್ಮ ರಾಜ್ಕುಮಾರ್ ಎಲ್ಲರೂ ಸಹ ಸಾಧನೆಯನ್ನ ಮಾಡಿದ್ದಾರೆ. ಶಂಕರ್ ನಾಗ್, ಪ್ರಭಾಕರ್, ಹೀಗೆ ಎಲ್ಲರೂ ಸಹ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದನ್ನೆಲ್ಲ ಮರಿಬಾರ್ದು ಅಂತ ನಟ ವಿನೋದ್ ರಾಜ್ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ದರ್ಶನ್ ಜೈಲಿನಲ್ಲಿದ್ದರೂ ಸಹ ತನ್ನವರನ್ನ ಕೈಬಿಡದೆ ಅವರ ನೆರವಿಗೆ ನಿಲ್ತಿರೋದು ಮಾತ್ರ ಮೆಚ್ಚುಗೆಯ ಸಂಗತಿ ಅನ್ನೋದು ಸುಳ್ಳಲ್ಲ. ವರುಣ್ ಎಂ, ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು.